ಎಲ್ಲ ನನ್ನ ಜ್ಯೋತಿಷ್ಯ ಬಾಂಧವರಿಗೂ ಈ ಜ್ಯೋತಿಷ್ಯ ಜ್ಞಾನವಾಣಿಯ ಈ ಚಾನೆಲ್ ಮುಖಾಂತರ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತೇನೆ. ಎಲ್ಲರಿಗೂ ನನ್ನ ಪ್ರಣಾಮಗಳನ್ನು ಅರ್ಪಿಸ್ತೇನೆ. ಇವತ್ತು ಒಂದು ಜಾತಕದಲ್ಲಿ ಯಾವುದೇ ಒಂದು ಭಾವದ ಮೇಲೆ ರಾಹು, ಶನಿ, ಕುಜ ಈ ಮೂರು ಗ್ರಹಗಳ ದೃಷ್ಟಿ ಯಾವುದೇ ಒಂದೇ ಒಂದು ಭಾವಕ್ಕೆ ಬಿದ್ದಾಗ ಆ ಭಾವ ನಾಶ ಆಗ್ಬಿಡುತ್ತೆ. ಯಾಕಂದ್ರೆ ಕುಜ, ರಾಹು, ಶನಿ ಇವರು ಮೂರು ಗ್ರಹಗಳು ಪಾಪಗ್ರಹಗಳು, ನೈಸರ್ಗಿಕ ಪಾಪಗ್ರಹಗಳು. ಆದ್ರಿಂದ ನೈಸರ್ಗಿಕ ಪಾಪಗ್ರಹಗಳ ದೃಷ್ಟಿ ಒಂದೇ ಭಾವಕ್ಕೆ ಬಿದ್ದಾಗ ಆ ಭಾವ ನಾಶ ಆಗುತ್ತೆ ಅಂತ ಜ್ಯೋತಿಷ್ಯ ಪರಿಭಾಷೆಯಲ್ಲಿ ಇದೆ. ಅದೇ ಆ ಒಂದು ಜ್ಯೋತಿಷ್ಯದ ಮುಖಾಂತರ ಈ ಒಂದು ಕುಂಡಲಿಯನ್ನ ನೋಡೋಣ ನಾವು. ಈ ಕುಂಡಲಿಲಿ ನೋಡಿ, ಇದು ಇವರು ಜನನ 11 ಫೆಬ್ರವರಿ 2023 3:30ಕ್ಕೆ AM ಗೆ ಹುಟ್ಟಿದ್ದಾರೆ. ಸೊ ಆ ಹುಟ್ಟಿದ ವೇಳೆಯಲ್ಲಿ ಈ ರೀತಿ ಒಂದು ಜಾತಕವನ್ನು ನಾವು ನೋಡ್ಬೋದು. ಈ ಜಾತಕದಲ್ಲಿ ಧನುರ್ ಲಗ್ನದಲ್ಲೇ ಮಾಂದಿ, ದ್ವಿತೀಯ ಭಾವದಲ್ಲಿ ರವಿ ಬುಧ, 3ನೇ ಮನೆಯಲ್ಲಿ ಶನಿ ಶುಕ್ರ, 4ನೇ ಮನೆಯಲ್ಲಿ ಗುರು, 5ನೇ ಮನೆಯಲ್ಲಿ ರಾಹು, 6ನೇ ಮನೆಯಲ್ಲಿ ಕುಜ, 10ನೇ ಮನೆಯಲ್ಲಿ ಚಂದ್ರ, 11ನೇ ಮನೆಯಲ್ಲಿ ಕೇತು. ಈ ರೀತಿ ಇವರು ಈ ರೀತಿ ಜಾತಕ ಹುಟ್ಟಿದಾಗ ಈ ಜಾತಕದಲ್ಲಿ ಈ ರೀತಿ ಗ್ರಹ ಕಾಂಬಿನೇಷನ್ ಇತ್ತು. ಇವಾಗ ನಮಗೆ ಇವರು ಹುಟ್ಟಿದಾಗ ಯಾವ ಒಂದು ಚಿತ್ತಾ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ಚಿತ್ತಾ ನಕ್ಷತ್ರ 1ನೇ ಪಾದದಲ್ಲಿ ಹುಟ್ಟಿದ್ದಾರೆ. ಇವ್ರು ಹುಟ್ಟಿದಾಗ ಕುಜ ದಶೆ, ಬುಧ ಭುಕ್ತಿ, ರವಿ ಅಂತರ್ಭುಕ್ತಿ ನಡೀತಾ ಇತ್ತು ಅವ್ರು ಹುಟ್ಟಿದಾಗ. ಸೊ ಇವರು ಯಾವುದೇ ಒಂದು ಜಾತಕದಲ್ಲಿ ದಶಾನಾಥ ಆಗ್ಲಿ, ಭುಕ್ತಿನಾಥ ಆಗ್ಲಿ, ಅಟ್ಲೀಸ್ಟ್ ಅಂತರ್ಭುಕ್ತಿನಾಥ ಆಗ್ಲಿ ಲಗ್ನದಿಂದ ಕೇಂದ್ರದಲ್ಲಿ ಇರಬೇಕು. ಅದೆಂತ ನೈಸರ್ಗಿಕ ಶುಭ ಗ್ರಹ ಇರ್ಲಿ, ನೈಸರ್ಗಿಕ ಪಾಪಗ್ರಹ ಇರ್ಲಿ, ಅದು ಒಳ್ಳೆ ಅತ್ಯಂತ ಶುಭ ಫಲಗಳನ್ನು ಕೊಡುತ್ತೆ. ಯಾಕಂದ್ರೆ ದಶಮ ಸ್ಥಾನ ಬಂದು ಅತ್ಯಂತ ಶುಭ ಸ್ಥಾನ. ಅವರು ನೇಮ್ ಅಂಡ್ ಫೇಮ್ ಎಲ್ಲ ಗಳಿಸಕ್ಕೂ ದಶಮ ಸ್ಥಾನ ಅತ್ಯಂತ ಪ್ರಮುಖ ಶಿಖರದ ಸ್ಥಾನ ಅಂತ ನಾವು ಹೇಳಿದ್ದೀವಿ ಜ್ಯೋತಿಷ್ಯ ಪರಿಭಾಷೆಯಲ್ಲಿ. ಇಲ್ಲಿ ದಶಾನಾಥ ಲಗ್ನದಿಂದ 6ನೇ ಮನೇಲಿದ್ದಾನೆ, ದುಸ್ಥಾನದಲ್ಲಿ 6, 8, 12 ದುಸ್ಥಾನಗಳು. ಸೊ ಅದರಿಂದ 6ನೇ ಮನೇಲಿದ್ದಾನೆ. ಸೊ ಬುಧನ ನಾವು ನೋಡಕ್ ಹೋದ್ರು ಬುಧನು ಇಲ್ಲಿ ಲಗ್ನದಿಂದ 2ನೇ ಮನೇಲಿದ್ದಾನೆ. ಅದು ಅಂತ ಮಾರಕ ಸ್ಥಾನ ಅಂತ ಹೇಳ್ತೀವಿ. ಅದು ಏನು ಅಂತದೇನಿಲ್ಲ. ಆದ್ರೆ ಬುಧಾದಿತ್ಯ ಯೋಗ ಏನೋ ಇದೆ. ಆ ಬುಧಾದಿತ್ಯ ಯೋಗಕ್ಕೆ ಇದಕ್ಕೆ ಯಾವುದೇ ಒಂದು ಶುಭ ಗ್ರಹಗಳ ದೃಷ್ಟಿ ಇಲ್ಲ. ಬುಧಾದಿತ್ಯ ಯೋಗ ತುಂಬಾ ಒಳ್ಳೇದು. ಬುಧಾದಿತ್ಯ ಯೋಗ ಎಸ್ಪೆಷಲಿ ನಾನು ಮೊದಲಿಂದ ಒಂದ್ಸಲ ಹೇಳಿದ್ದೀನಿ, ಈ 4 ರಾಶಿಯಲ್ಲಿ ಮಿಥುನ, ಕಟಕ, ಸಿಂಹ, ಕನ್ಯಾ ಈ 4 ರಾಶಿಯಲ್ಲಿ ಬುಧಾದಿತ್ಯ ಯೋಗ ಇದ್ದು ಗುರುವಿನ ದೃಷ್ಟಿ ಇದ್ದಲ್ಲಿ ಅತ್ಯಂತ ಶುಭಕರ. ಒಂದ್ ಹೇಳ್ಬೇಕಂದ್ರೆ ಸಿಂಹ ಲಗ್ನಕ್ಕೂ 6ನೇ ಮನೇಲಿ ಬುಧಾದಿತ್ಯ ಯೋಗ ಇದ್ರೆ ಅವರು ಉದ್ಯೋಗದಲ್ಲಿ ಲಗ್ನಾಧಿಪತಿ ಷಷ್ಠದಲ್ಲಿದ್ದಾಗ ರವಿ 3, 6, 11ರಲ್ಲಿ ಏನಾದ್ರೂ ಲಗ್ನದಿಂದ ಸ್ಥಿತನಾಗ ಅಥವಾ ಚಂದ್ರನಿಂದ ಸ್ಥಿತನಾದಾಗೂ ಅವನು ಅತ್ಯಂತ ಶುಭ ಫಲಗಳನ್ನು ಕೊಡ್ತಾನೆ. ಆದ್ರೆ ಅವನು ಯೋಗಕಾರಕನಾಗಿರ್ಬೇಕು. ಯೋಗಕಾರಕ ಅಂದ್ರೆ ಇವಾಗ ಸಿಂಹ ಲಗ್ನಕ್ಕೆ ಲಗ್ನಾಧಿಪತಿ ಅವನೇ ಒಂದು ಯೋಗಕಾರಕನೇ ಆಗ್ತಾನೆ. ಅವನು 159 ಅಧಿಪತಿಗಳು ಯಾವತ್ತೂ ಯೋಗಕಾರಕಗಳೇ ಇರ್ತಾರೆ. ಓಕೆನಾ? ಇವಾಗ ಇಲ್ಲಿ ಏನಪ್ಪಾ ಅಂದ್ರೆ ನಮ್ಗೆ ಇವಾಗ ಈ ಕುಜ, ರಾಹು, ಶನಿಯ ದೃಷ್ಟಿ ಒಂದೇ ಭಾವಕ್ಕೆ ಬರುತ್ತಾ ನಾವು ಇಲ್ಲಿ ನೋಡೋಣ. ನೋಡಿ, ಕುಜನ್ 1, 2, 3, 4 4ನೇ ಮನೆ. ಒಂದ್ ನಿಮಿಷ. ಈ 4ನೇ ಮನೆಗೆ ಬಿತ್ತು. ಅದೇ ತರ ರಾಹುವಿನ 1, 2, 3, 4 5ನೇ ಮನೆ, 5ನೇ ದೃಷ್ಟಿ ರಾಹುವುದು ಬಿತ್ತು. ಮತ್ತೆ ಇಲ್ಲಿನ ಶನಿಯ ದೃಷ್ಟಿ ಬೀಳ್ಬೇಕು. ಶನಿಯ ದೃಷ್ಟಿನೂ 1, 2, 3, 4, 5, 6, 7 ಅಂದರೆ 3 ಗ್ರಹಗಳ ದೃಷ್ಟಿ ಬಿತ್ತು. ಶುಕ್ರನ 4ಥ ದೃಷ್ಟಿ, ರಾಹುವಿನ 5ಮ ದೃಷ್ಟಿ, ಶನಿಯ 7ಮ ದೃಷ್ಟಿ. ಈ 3 ದೃಷ್ಟಿಗಳು ಒಂದೇ ಭಾವಕ್ಕೆ ಬೀಳೋದ್ರಿಂದ
ಆ ಭಾವ ನಾಶ, ಆ ಭಾವ ನಾಶವಾಗುತ್ತೆ, ನಾಶವಾಗುತ್ತದೆ. ಏನಪ್ಪಾ ಅಂದ್ರೆ ಇವಾಗ ಆ ಭಾವ ನಾಶ ಆಗುತ್ತೆ ಅಂದ್ರೆ ಆ ಭಾವ ಯಾವ್ದಿದೆ ಇಲ್ಲಿಂದ ಲಗ್ನದಿಂದ ಬಂದು ನವಮ ಸ್ಥಾನ ಅಂತಾನೆ. ನವಮ ಸ್ಥಾನ ಏನು? ಧರ್ಮಸ್ಥಾನ, ಒಂದು ತಂದೆಯ ಸ್ಥಾನ, ಮತ್ತೆ ಆಮ್, ನವಮ ಸ್ಥಾನನು ತುಂಬಾ ಒಳ್ಳೇದೇನೆ. ಯಾಕಂದ್ರೆ ನವಮ ಸ್ಥಾನ ದಶಮ ಸ್ಥಾನ ಅತ್ಯಂತ ಒಳ್ಳೆ ಸ್ಥಾನ. ಆ ರೀತಿ ಆ ನವಮ ಸ್ಥಾನದಲ್ಲೇ 3 ಪಾಪಗ್ರಹಗಳ ದೃಷ್ಟಿ, ನೈಸರ್ಗಿಕ ಪಾಪಗ್ರಹಗಳ ದೃಷ್ಟಿ ಇದ್ದಾಗ ಇವರು ಆಸ್ತಿಕರಾಗಿರಲ್ಲ. ಈ ಜಾತಕರು ನಾಸ್ತಿಕರಾಗಿರ್ತಾರೆ. ಯಾವುದೇ ದೇವರಲ್ಲಿ ಭಕ್ತಿ ಭಾವ ಅನ್ನೋದು ಇರಲ್ಲ. ಇನ್ನೊಂದೇನಪ್ಪಾ ಅಂದ್ರೆ ಇವರು ಒಳ್ಳೆ ಸುಕರ್ಮಗಳನ್ನು ಮಾಡೋದಿಲ್ಲ, ಬರೇ ಪಾಪಕರ್ಮಗಳನ್ನೇ ಮಾಡ್ಕೊಂಡು ತನ್ನ ಧರ್ಮಸ್ಥಾನವನ್ನೇ ಇವರು ಕೆಡಿಸ್ಕೊಳ್ತಾರೆ. ಸೊ ಇವ್ರ ಜಾತಕದಲ್ಲಿ ಈ ತರ ಅಟ್ಲೀಸ್ಟ್ ಇವರು ಏನಾದ್ರೂ ಬೇರೆ ಏನಾದ್ರೂ ಶುಭ ಗ್ರಹದ ದೃಷ್ಟಿ ಇದರಲ್ಲಿ ಈ ಭಾವಕ್ಕೆ ಏನಾದ್ರೂ ಒಂದ್ ಸ್ವಲ್ಪ ಬಿದ್ದಿದ್ರೆ ಅಥವಾ ಶುಭ ಗ್ರಹನೇ ಅಲ್ಲಿ ಇದ್ದಿದ್ರೆ ಸ್ವಲ್ಪ ಒಂದ್ ತಕ್ಕ ಮಟ್ಟಿಗೆ ಒಂದ್ ಸ್ವಲ್ಪ ಜ್ಞಾನೋದಯ ಬೇರೆಯವ್ರ ಕಡೆಯಿಂದಾನೋ ಅಥವಾ ಗುರು ಇದ್ದಿದ್ರೆ ಬೇರೆ ದೊಡ್ಡವರು ಅವ್ರ ಜ್ಞಾನ ಹೇಳಿ, ಗುರು ಅಂದ್ರೇನೆ ದೊಡ್ಡ ದೊಡ್ಡ ಜ್ಞಾನಿಗಳಾಗ್ಲಿ ಅಥವಾ ಗುರು ಹಿರಿಯರಾಗ್ಲಿ ಇರ್ತಾರೆ, ಅವರು ಹೇಳಿ ಅವ್ರಿಗೆ ಒಂದು ದಾರಿಗೆ ತರ್ತಾ ಇದ್ರು. ಅಲ್ಲಿ ಗುರುನು ಇಲ್ಲ, ಅಕಸ್ಮಾತ್ ಗುರು ಇಲ್ಲಿ ಇದ್ದಿದ್ರು ಇಲ್ಲಿ ಪಂಚಮ ಸ್ಥಾನಕ್ಕೆ ಬೀಳ್ತಾ ಇತ್ತು, ನವಮದಲ್ಲಿ ಗುರು ಇರ್ತಾ ಇದ್ರೆ. ಅದು ಇಲ್ಲ. ಆದ್ರಿಂದ ಈ ಜಾತಕರು ಯಾವಾಗೂ ಧರ್ಮ ಕಾರ್ಯಗಳಲ್ಲಿ ನಿರತರಾಗಿರಲ್ಲ, ಕುಕರ್ಮಗಳನ್ನೇ ಮಾಡ್ತಾರೆ, ಈ ರೀತಿ ಇರ್ತಾರೆ. ಇನ್ನೊಂದು ಇಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಗುರು ಚಂದ್ರ ಪರಸ್ಪರ ಸಪ್ತಮದಲ್ಲಿದ್ದಾರೆ. ಆ ಪರಸ್ಪರ ಸಪ್ತಮದಲ್ಲಿ ಇದ್ದಾಗ ಇದು ಗಜಕೇಸರಿ ಯೋಗ ಅಂತ ಆಗುತ್ತೆ. ಈ ಗಜಕೇಸರಿ ಯೋಗ ಅಂಥದ್ದೇನು ಒಳ್ಳೇದು ಮಾಡೋದಿಲ್ಲ. ಯಾಕಪ್ಪ ಅಂದ್ರೆ ಇಲ್ಲಿ ಚಂದ್ರ ಇಲ್ಲಿ ದಶಮದಲ್ಲಿ ಕೂತ್ಕೊಂಡಿದ್ರು ಸಹ ಈ ಗುರು ಒಂದು ದೃಷ್ಟಿ ಇದ್ರು ಇವರು ಒಂದು ಆ ಗಜಕೇಸರಿ ಯೋಗ ಅಂದ್ರೆ ಏನಂದ್ರೆ ಅದು ಒಳ್ಳೇದಕ್ಕೂ ಉಪಯೋಗ ಮಾಡ್ಕೋಬಹುದು, ಕುಕರ್ಮಗಳಿಗೂ ಉಪಯೋಗ ಮಾಡ್ಕೋಬಹುದು. ಆದ್ರೆ ಇವರು ಯಾವಾಗೂನು ತನ್ನ ಸ್ವಾರ್ಥಕ್ಕಾಗಿ, ತನ್ನ ತನ್ನ ಒಳಿತಿಗಾಗಿ, ಬೇರೆಯವರ ಒಳಿತಿಗಾಗಿ ಇವ್ರು ಕೆಲಸ ಮಾಡಲ್ಲ, ತನ್ನ ಒಳಿತಿಗಾಗಿ, ತನ್ನ ಕಾರ್ಯಗಳನ್ನು ಸಫಲಗೊಳಿಸೋಕ್ಕೋಸ್ಕರ ಇವರು ಈ ಯಾವುದೇ ಕುಕರ್ಮಗಳನ್ನು ಮಾಡೋಕ್ಕೂ ಇವರು ಸಿದ್ಧರಾಗಿರ್ತಾರೆ. ಆದ್ರಿಂದ ಈ ಕುಜ ರಾಹು ಶನಿಯ ದೃಷ್ಟಿಗಳು ಯಾವುದೇ ಒಂದೇ ಭಾವಕ್ಕೆ ಬೀಳಬಾರ್ದು ಅಂತ ಹೇಳ್ತಾ ಈ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದನ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಏನಾದ್ರು ಕಮೆಂಟ್ಸ್ ಹಾಕಿ. ಮತ್ತೆ ಲಾಸ್ಟ್ ಟೈಮಲ್ಲಿ ನಾನು ಒಂದು ಪುಷ್ಕರಾಂಶದಲ್ಲಿ ಸ್ಥಿತ ಗ್ರಹಗಳು ಅಂತ ಒಂದು ಮಾಡಿದ್ದೆ. ಅದು ಅತ್ಯಂತ ಒಳ್ಳೆ ಕಾನ್ಸೆಪ್ಟ್. ಅದು ಆ ಪುಷ್ಕರಾಂಶಗಳು ಯಾವ್ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಅಂದಾಗ ಅದು ಮುಂದೆ ನಾನು ಆ ಜಾತಕದಲ್ಲಿ ಯಾವ್ಯಾವ ಜಾತಕದಲ್ಲಿ ಪುಷ್ಕರಾಂಶದಲ್ಲಿ ಯಾವ್ಯಾವ ಗ್ರಹಗಳಿದ್ರೆ ಅದರಿಂದ ಶುಭ ಫಲಗಳು ದೊರೆಯುತ್ತೆ. ಒಂದೊಂದು ರಾಶಿಲಿ 2 ಪುಷ್ಕರಾಂಶಗಳು ಇರುತ್ತೆ ಅಂತ ಹೇಳಿದೆ. 12 ರಾಶಿಲಿ 24 ಪುಷ್ಕರಾಂಶಗಳು. ಆ ಪುಷ್ಕರಾಂಶಗಳಲ್ಲಿ ಸ್ಥಿತ ಗ್ರಹಗಳು ಅವ್ರನ್ನ ಉನ್ನತಿ ಆಗ್ಲಿ, ಅವರ ಒಂದು ದೇಹ ಸಾಮರ್ಥ್ಯ ಇರ್ಲಿ, ಅವರ ಒಂದು ವ್ಯಕ್ತಿತ್ವ ಇರ್ಲಿ, ಉನ್ನತ ಮಟ್ಟಕ್ಕೆ ತಗೊಂಡೋಗುತ್ತೆ. ಚಂದ್ರ ಇದ್ರೆ ಮನೋಕಾರಕನಾಗದೆ ಚಂದ್ರ ಪುಷ್ಕರಾಂಶದಲ್ಲಿದ್ರೆ ಅವರ ಮನಸ್ಸು ಯಾವಾಗೂ ಸ್ಥಿರವಾಗಿರುತ್ತೆ. ರವಿ ಏನಾದ್ರೂ ಅದೇ ಪುಷ್ಕರಾಂಶದಲ್ಲಿ ಇದ್ರೆ ಅವರು ಧರ್ಮ ಕಾರ್ಯಗಳನ್ನು ಮಾಡುವಂತವ್ರು ಇರ್ತಾರೆ. ಅವರು ಸರ್ಕಾರದಿಂದ ಮನ್ನಣೆಯನ್ನು ಪರೀತಾರೆ. ಅಂದ್ರೆ ಪುಷ್ಕರಾಂಶ ಅದು ಏನಪ್ಪಾ ಅಂದ್ರೆ ಇದರಲ್ಲಿ ನಾವು ಯಾವ ಭಾವಾಧಿಪತಿ ಅಂತ ನೋಡ್ಬೇಕು. ಜಾತಕದಲ್ಲಿ ರವಿ 159 ಅಧಿಪತಿಗಳು ಆಗಿದ್ದಲ್ಲಿ, ಅಥವಾ ಚಂದ್ರನು 159 ಅಧಿಪತಿ ಆಗಿದ್ದಲ್ಲಿ, ಅಥವಾ ಯಾವುದೇ ಒಂದು ಗ್ರಹಗಳಿರ್ಲಿ, ಶನಿನೇ ಇರ್ಲಿ, ಗುರುನೇ ಇರ್ಲಿ, ಶುಕ್ರ ಶನಿ ಯಾರೇ ಇರ್ಲಿ, ಅವರು ಒಳ್ಳೆ ಸ್ಥಾನಾಧಿಪತಿಗಳಾಗಿರ್ಬೇಕು. ಇಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ಆ ದುಸ್ಥಾನಾಧಿಪತಿಗಳಾಗಿದ್ರು ಒಂದು ಶುಭ ಗ್ರಹದ ದೃಷ್ಟಿ ಅದ್ರ ಮೇಲೆ ಬೀಳ್ಬೇಕು. ಅವಾಗ ಆ ಪುಷ್ಕರಾಂಶದಲ್ಲಿ ಸ್ಥಿತ ಗ್ರಹಗಳ ಫಲಾಫಲಗಳು ಅತ್ಯಂತ ಶುಭಕರವಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಜೈ ಶ್ರೀ ಕೃಷ್ಣ.